ದಿನದ ಮೇಲೆ ಒಂದು ಒಳ್ಳೆ ಫಿಲ್ಮ್ ನೋಡಿದಾಗ ಆಯ್ತು ನನಗೆ ಆಡಿಯನ್ಸ್ ಆಗಿ. ಬಟ್ ಒಂದು ಇಡೀ ಸಿನಿಮಾ ನಿಜವಾಗ್ಲೂ ಒಂದು ಒಳ್ಳೆ ವೈಬ್ ಇದೆ. ಆಮೇಲೆ ಜೊತೆಗೆ ಹುಡುಗರು ಎಲ್ಲರೂ ತುಂಬ ಎನರ್ಜೆಟಿಕ್ ಆಗಿ ಆ್ಯಕ್ಟ್ ಮಾಡಿರೋದು, ರೋಹಿತ್ ಪದಕಿಯವರ ಇದಿರ್ಬೋದು, ಇವರ ಮಾತುಗಳಿರ್ಬೋದು, ಈ ಮಗುದು ಆ್ಯಕ್ಟಿಂಗ್ ಇರ್ಬೋದು, ಆಮೇಲೆ ಅವರು ಗಾರ್ಬೇಜಿಂದ ಆ್ಯಕ್ಟ್ ಮಾಡಿ ಸಖತ್ತಾಗಿತ್ತು. ಸಾರಿ ನಾನು ಓಕೆ, ನನಗೆ ಭಾಳ ಇಷ್ಟವಾಗಿತ್ತು. ಎರಡೇ ಸೀನ್ ಇದ್ದರೂ ಅದರ ಪ್ರಾಮಿನೆನ್ಸ್ ತುಂಬ ಚೆನ್ನಾಗಿತ್ತು. ಆಮೇಲೆ ಯುವ ಸೂಪರ್, ಆಮೇಲೆ ಚರಣ್ ರಾಜ್ ಅವ್ರ ಮ್ಯೂಸಿಕ್ ಇರ್ಬೋದು, ಆಮೇಲೆ ಒಟ್ಟಾರೆ ಒಂದು ಕನ್ನಡಕ್ಕೆ ಈ ಸದ್ಯದಲ್ಲಿ ಥಿಯೇಟ್ರಿಗೆ ಬರಲ್ಲ ಅನ್ನೋದಕ್ಕೆ ನಿಜವಾಗ್ಲೂ ಬರ್ತಾರೆ ಅಂತ ಹೇಳೋದಕ್ಕೆ ಇದು ನಿಜವಾಗ್ಲೂ ಈ ಸಿನಿಮಾ ಎಕ್ಕ ನಮ್ಮ ಚಿತ್ರರಂಗದ ಇಸ್ಪೀಟಲ್ಲಿ ಎಕ್ಕನೇ ಆಗಿದೆ. ನಿಜವಾಗ್ಲೂ ಇದು ಹಿಟ್ ಆಗಿರೋದು ಪಕ್ಕ. ಇಲ್ಲ, ಯುವ ನಿಜವಾಗ್ಲೂ ಪ್ರತಿಯೊಂದು ಈಗ ಅವ್ರು ಮಾಡಿರುವ ಈ ಎರಡನೇ ಸಿನಿಮಾ ಅದರಲ್ಲಿ ಒಂದು ಪ್ರಬುದ್ಧತೆಯೂ ಇದೆ. ಆಮೇಲೆ ಒಬ್ಬ ಒಳ್ಳೆ ನಟನಾಗಿ ಹೊಮ್ಮಿರೋದು ಕಾಣಿಸುತ್ತೆ. ಇನ್ನೂ ಹೆಚ್ಚಿನ ಬೆಳೆಯುವಂತಹ ಒಂದು ಮರ ಇದು ಅಂತ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಕ್ಚುಲಿ ಅದು ನಾವು ಹೇಳಬೇಕಾಗಿಲ್ಲ, ಅವ್ರ ಇಡೀ ಮನೆತನನೇ ಹೇಳುತ್ತೆ. ಆ ರಕ್ತದಲ್ಲೇ ಆ ಒಂದು ನಟನೆ ಮತ್ತು ಎಲ್ಲ ತರಹದ ಛಾಯೆ ಅದರೊಳಗೆ ಕಾಣಿಸುತ್ತೆ. ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ. ಕೆಲವು ಕಡೆ ಪುನೀತ್ ಸರ್ ನೋಡ್ದಂಗೆ ಅನಿಸುತ್ತೆ. ಅದು ಬಹಳ ಖುಷಿ. ನಿಜವಾಗ್ಲೂ ಒಂದು ಒಳ್ಳೆಯ ಕನ್ನಡ ಸಿನಿಮಾ ಬರೋದ್ರ ಜೊತೆಗೆ ಆಮೇಲೆ ಎಲ್ಲ ಹೀಮ್ಯಾನ್ ಸಿನಿಮಾಗಳ ನಡುವೆ ಒಬ್ಬ ಸಾಮಾನ್ಯ ಹುಡುಗರ ಬದುಕನ್ನು ತೋರಿಸುವಂಥ ಒಂದು ಸಿನಿಮಾ ಬಂದಿರೋದು ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ. ಬರೀ ಸಾಮಾನ್ಯರ ಕಥೆ ಇದು, ಒಬ್ಬ ಹುಡುಗ, ಹಳ್ಳಿಯಿಂದ ಬರುವಂಥ ಹುಡುಗನ ಕಥೆ. ಅದು ಬಹಳ ಖುಷಿ ಅನಿಸುತ್ತೆ. ಡೈಲಾಗು ನನಗೆ ರೋಹಿತ್ ಪದಕಿ ಅವರು ಲೈನ್ಸ್ ಇಷ್ಟ. ಅಂದರೆ ಅವ್ರು ಮಾಡೋ ಕತೆ, ಇದರಲ್ಲಿ ಯುವ ಅವ್ರ ಪಾತ್ರ ನನಗೆ ತುಂಬ ಇಷ್ಟ ಆಗಿತ್ತು. ಅದ್ರ ಜೊತೆಗೆ ಬ್ಲೆಂಡ್ ಮಾಡಿದ್ದು, ಆ ಕಥೆನ ಅಂಡರ್ವರ್ಲ್ಡ್ ಟಚ್ ಮಾಡಿಕೊಂಡು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದು ಅದು ರೋಹಿತ್ ಪದಕಿ ಅವರ ನಿರ್ದೇಶನ. ಮತ್ತು ನಾನು ಯಾವಾಗಲೂ ಹೇಳೋದು, ನಮಗೆ ಮೊದಲನೇ ಇನ್ವಿಟೇಷನ್ ಚರಣ್ ರಾಜ್ ಕೊಟ್ಬಿಡ್ತಾರೆ. ಅಂದರೆ ನಾವು ಟಗರೂಲ್ ನೋಡಿದ್ವಿ, ಸಲಗಾಲ್ ನೋಡಿದ್ವಿ, ಭೀಮಾಲ್ ನೋಡಿದ್ವಿ. ಫಸ್ಟ್ ಇನ್ವಿಟೇಷನ್ನು ಚರಣ್ ರಾಜ್ ಅವ್ರು ಕೊಟ್ಬಿಡ್ತಾರೆ. ಸೊ ನಮ್ಗೆ ಈಸಿ ಆಗುತ್ತೆ ಕೆಲಸ. ಸೊ ಅವ್ರು ಕೊಟ್ಟಮೇಲೆ ಈಗ ಬ್ಯಾಂಗಲ್ ಬಂಗಾರಿ ದೊಡ್ಡ ಮಟ್ಟದ ಹಿಟ್ ಆಗಿತ್ತು. ಸೊ ಜನಕ್ಕೆ ಒಂದು ಎಕ್ಸ್ಪೆಕ್ಟೇಷನ್ಸು ಇತ್ತು. ಅದ್ರ ಜೊತೆಗೆ ನಮ್ಮ ಸತ್ಯ ಹೆಗಡೆ ಅವರು ಕ್ಯಾಮ್ರಾ ವರ್ಕು, ದೀಪು ಎಸ್ ಕುಮಾರ್ ಅವರ ಎಡಿಟಿಂಗು, ಮತ್ತು ಸಂಜನಾ ಆ್ಯಕ್ಟಿಂಗು, ಅಣ್ಣಂದು, ಮತ್ತು ಡ್ಯಾಡಿ ಕ್ಯಾರೆಕ್ಟರ್, ಪೂರ್ಣ ಅವರಂತೂ ಪೂರ್ಣವಾಗಿ ನಟಿಸಿದ್ದಾರೆ. ಅವರು ಯಾವಾಗಲೂ ಹೇಳ್ತಿರ್ತೀನಿ, ನಿಮ್ಗೊಂದು ಒಳ್ಳೆ ಪಾತ್ರ ಬೀಳಬೇಕು ಅಂತ. ಇದು ಬಂದಿತ್ತು ಸರ್, ಮುಸ್ಲಿಂ ಕ್ಯಾರೆಕ್ಟರ್ ಮಾಡ್ತಾರೆ, ಡೇರ್ ಡೆವಿಲ್ ಮುಸ್ತಫಾಲೇ ಹೇಳಿದ್ದೆ ತುಂಬ ಚೆನ್ನಾಗಿದೆ ಅಂತ. ಬಟ್ ಇದರಲ್ಲಂತೂ ನನಗೆ ಸತ್ಯ ಸಿನಿಮಾದಲ್ಲಿ ಮನೋಜ್ ಬಾಜ್ಪೇಯಿ ಮತ್ತು JD ಚಕ್ರವರ್ತಿ ಅವರ ಕಾಂಬೋ ಥರ ಇತ್ತು. ಸೊ ತುಂಬ ಚೆನ್ನಾಗಿದೆ. ಮತ್ತು ಯಾವುದೇ ಲೈನ್ಸ್ ಹೇಳಿದ್ರು ಅದಕ್ಕೊಂದು ಅರ್ಥ ಇರೋ ಥರನೇ ಬರೆದಿದ್ದೀವಿ. ಯಾಕೆಂದರೆ ಈಚೆ ನೋಡೋ ಆಡಿಯನ್ಸ್ಗೆ ಅದು ಟಚ್ ಆಗಬೇಕು. ಈಗ ಒಂದು ಡೈಲಾಗ್ ಇದೆ, ಅನ್ನಕ್ಕೆ ಎಲೆ ಇಲ್ಲದೆ ಇದ್ರೂ ಪರವಾಗಿಲ್ಲ, ಬೆಲೆ ಇದೆ ಅನ್ನೋದು. ಅದು ಮತ್ತು ಎಲ್ಲ ಡೈಲಾಗ್ಸು ಸಿಚುವೇಶನ್ ಕರೆಕ್ಟಾಗಿ ಬಂದಿದ್ದೀವಿ, ಯಾವುದು ಎಕ್ಸಾಜರೇಟ್ ಬಂದಿಲ್ಲ. ಅದ್ರಲ್ಲಿ ತುಂಬ ಇವರು ನಮ್ಗೆ ಸಲಗಾಲು ಹೀರೋ ಬೈದಿದ್ರು. ಸೊ ಇದರಲ್ಲೂ ನಾನು ಯಾವಾಗಲೂ ರೇಗಿಸ್ತಿರ್ತೀನಿ ಸಂಜನಾನ. ಸೊ ಅದೊಂದು ಅಂದರೆ ಏರಿಯಾ ಹುಡುಗಿ ಪಾತ್ರ ಮಾಡಿರೋದು ಅದು ತುಂಬ ಚೆನ್ನಾಗಿದೆ. ಮತ್ತು ಯುವ ಅವ್ರದ್ದು ಆ್ಯಕ್ಟಿಂಗ್ ಬಗ್ಗೆ ಹೇಳಲೇಬೇಕು, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. 2 ಶೇಡ್ ಇರೋವಂಥ ಪಾತ್ರ, ಹಳ್ಳಿಗನಾಗಿ ಅಂದರೆ ನಮ್ಮ ಒಳಗಡೆ ಒಬ್ಬ ಮಗುನೂ ಇರುತ್ತೆ, ಮೃಗನೂ ಇರುತ್ತೆ ಅನ್ನೋದನ್ನ ಪೋರ್ಟ್ರೇಟ್ ಮಾಡೋದು ಒಬ್ಬ ಹೊಸ ಹೀರೋಗೆ ತುಂಬ ಕಷ್ಟ. ಬಟ್ 2ನೇ ಸಿನಿಮಾದಲ್ಲೇ ಯುವ ಅವ್ರು ಮಾಡಿರೋದು ತುಂಬಾ ಚೆನ್ನಾಗಿದೆ. ಡ್ಯಾನ್ಸು, ಫೈಟು, ಎಂಟರ್ಟೈನ್ಮೆಂಟು, ಕಾಮಿಡಿ, ಸೊ ಎಲ್ಲ ಪ್ಯಾಕೇಜ್ ಇರೋವಂಥದ್ದು ಎಕ್ಕ ಸಿನಿಮಾ. ಸೊ ನಿಮ್ಗಳೆಲ್ಲರೂ ಸಪೋರ್ಟಿಂದ ಸಿನಿಮಾ ಚೆನ್ನಾಗಿ ಆಗಲಿ.